ಏನ್ ಕನ್ನಡ ನಾಡಿನ ವಿಧಾನಸೌಧನ ಪಾಕಿಸ್ತಾನದ ವಿಧಾನಸೌಧನ ಏನ್ ತಿಳ್ಕೊಂಡು ಅರೆಸ್ಟ್ ಮಾಡದೆ ಇನ್ನೇನ್ ಮಾಡ್ತಾರೆ? ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ಕೇಳ್ಕೊಂಡು ಹಂಗೆ ಇದ್ದೀರಲ್ರಿ. ಅವ್ರು ಹೋಗಿದ್ದಾರೆ ಈಗ ಆಲ್ರೆಡಿ. ಏನ್ ಅರ್ಥ ಇದೆ? ನಾಸೀರ್ ಹುಸೇನ್ ಗೆದ್ದಿದ್ದು ಪಾಕಿಸ್ತಾನ ಪಾರ್ಲಿಮೆಂಟಿಗೋ ಹಿಂದೂಸ್ತಾನ್ ಪಾರ್ಲಿಮೆಂಟಿಗೆ ಗೆದ್ದಿದ್ದು. ಯಾವ ದೇಶದ ಸಂವಿಧಾನವನ್ನ ಓದಿ ಘೋಷಣೆಯಿಂದ ಕೂಗಿದ್ರಿ ಈ ತರ ಅವರು? ಮೊನ್ನೆ ಸಂವಿಧಾನ ಮೆರವಣಿಗೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ. ಇವತ್ತು ಕಗ್ಗೊಲೆ ಆಗ್ತಾ ಇದೆ. ಯಾವ ಸಂವಿಧಾನ ಮೆಚ್ಕೊಂಡಿದ್ದಾರೆ ಇವರು? ಈ ದೇಶದ್ರೋಹಿಗಳು. ಯಾಕಂದ್ರೆ ನಾನು ಹೇಳೋದು ಈ ಗುಂಪನ್ನ ಅರೆಸ್ಟ್ ಮಾಡಬೇಕು. ಅಲ್ಲಿ ಯಾರೋ 2-3 ಜನ ಕೂಗಿದ್ದಾರೆ ಅಂದ್ರೆ ಅವ್ರು ಹಿಡ್ಕೋಬೇಕಾಗಿತ್ತಲ್ಲ, ಇವ್ರು ವಹಿಸ್ಬೇಕಾಗಿತ್ತಲ್ಲ. ಅವ್ರು ಅಷ್ಟು ಜನರ ಮೇಲೆ ಎಫ್ಐಆರ್ ಹಾಕ್ಬೇಕು. ಇವ್ರಿಗೆ ನೋವಾಗ್ಲಿಲ್ಲಲ್ಲ, ಅಷ್ಟು ಜನ ದೊಡ್ಡ ಗ್ಯಾಂಗ್ ಅಲ್ಲಿ ಇದ್ದು ಅವರು ಹಿಡಿದು ಕೊಡ್ಬೇಕಾಗಿತ್ತಲ್ಲ. ಟಿವಿ ಅವನಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ನಾಸೀರ್ ಹುಸೇನ್. ಅರ್ಥ ಏನು? ಬಹಳ ನೋವಾಗ್ತದೆ ಇದನ್ನು ಕೇಳಲಿಕ್ಕಾಗೋದಿಲ್ಲ ರೀ. ಬಹಳ ಬೇಜಾರಾಗುತ್ತೆ. ಇಂಥದ್ದೇ ಅದ್ರ ಒಳಗಡೆ ವಿಧಾನಸಭೆದ ಒಳಗಡೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಇವ್ರು ಯಾರು? ಇವರು ಕಾಂಗ್ರೆಸ್ ಆಡಳಿತಕ್ಕೆ ಬಂದ ದಿವಸದಿಂದನೂ ಇದು ಶುರುವಾಗಿದೆ. ಇದು ಕಾಂಗ್ರೆಸ್ ತುಷ್ಟೀಕರಣದಿಂದ ದೇಶದ್ರೋಹಿಗಳಿಗೆ ದೊಡ್ಡ ಪ್ರೇರಣೆ ಆಗಿದೆ. ಭಾರತ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಉಳಿದಾಗ್ಲಿಕ್ಕೆ. ನಾವಿಂಥದ್ದು ಮಾಡಿದಾಗ ನನಗೆ ರಕ್ಷಣೆ ಇದೆ ಅಂತ ಹೇಳಿ ದೇಶದ್ರೋಹಿಗಳಿಗೆ ಅನ್ಸುತ್ತೆ. ಹಿಂದೂಗಳನ್ನ ಮುಸ್ಲಿಮರನ್ನು ಒಟ್ಟಾಗ್ಲಿಕ್ಕೆ ಬಿಡೋದಿಲ್ಲ. ತುಷ್ಟೀಕರಣ, ಧರ್ಮದ ಆಧಾರದ ಮೇಲೆ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ, ಇನ್ನೊಂದಕ್ಕೆ ಹಣ ಕೊಡ್ತೀವಿ. ಏನ್ ನಡ್ಸಕ್ ಕೊಟ್ಟಿದ್ದಾರೆ? ಯಾರ ಅಪ್ಪನ ದುಡ್ಡು? ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಒಂದೊಂದು ಕೋಮನ್ನು ಎಚ್ಕಟ್ಟಿ ದೇಶನ ಇಬ್ಬಾಗ ಮಾಡಿದ್ರು. ಒಂದ್ಸರಿ ಸ್ವಾತಂತ್ರ್ಯ ಬಂದಾಗ ಈಗ ಪುನಃ ಊರನ್ನ ಇಬ್ಬಾಗ ಮಾಡ್ತಾ ಇದ್ದಾರೆ. ಊರನ್ನ ಪಾಕಿಸ್ತಾನ ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್. ಅಂಬೇಡ್ಕರ್ ಸಂವಿಧಾನ ಇದಕ್ಕೆಲ್ಲ ಏನ್ ಗೌರವ ಇದೆ? ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ತಗ್ಸುವಂತ ಹೇಸಿಗೆ ಕೆಲಸ ಇದು, ನಾಚಿಕೆ ಕೆಲಸ ಇದು. ಕಾಂಗ್ರೆಸ್ ಕ್ಷಮೆ ಕೇಳಬೇಕು, ಇಡೀ ರಾಷ್ಟ್ರದ ಕ್ಷಮೆ ಕೇಳಬೇಕು. ಈ ರೀತಿ ಆಗಬೇಕು. ಮತ್ತೆ ಪೊಲೀಸ್ನವ್ರು ಯಾರೋ ಕಂಪ್ಲೇಂಟ್ ತಗೊಂಡಲ್ಲ, ಸೋಮೋಟ ಕೇಸ್ ಯಾವ ಅದಕ್ಕೆಲ್ಲ ಸೋಮೋಟ ಕೇಸ್ ಇಷ್ಟ ಮಾಡ್ತೀವಿ? ನಿಮ್ಗೇನು ಅನ್ಸಲ್ವಾ ಪೊಲೀಸಿಗೆ? ಈ ದೇಶದ ಅನ್ನ ತಿಂದು, ಈ ದೇಶದ ಎಲ್ಲ ಸೌಲಭ್ಯ ತಿಂದು ಪಾಕಿಸ್ತಾನ ಬಂದಂತ ಹೇಳಿ ವಿಧಾನಸೌಧ ಒಳಗಡೆ ಘೋಷಣೆ ಕೂಗ್ತಾರೆ ಅಂದ್ರೆ ಇವ್ರಿಗೆ ತಾಕತ್ ಯಾರು ಕೊಟ್ಟಿದ್ದು? ಶಕ್ತಿ ಎಲ್ಲಿಂದ ಬಂತು? ಕರ್ನಾಟಕ ಶಕ್ತಿ ಕೇಂದ್ರ ಅದು. ಖಂಡಿತವಾಗೂ ಇದನ್ನ ಖಂಡಿಸ್ತೇವೆ ನಾವು. ನಾಳೆ ಕೂಡ ಅಷ್ಟೇ ಅಸೆಂಬ್ಲಿಯಲ್ಲಿ ಕೂಡ ಇದನ್ನ ಅಸೆಂಬ್ಲಿಯಲ್ಲಿ ಕ್ಷಮೆ ಕೇಳಬೇಕು ಇಡೀ ರಾಜ್ಯ ಜನರು. ಸಂತೋಷ ಆಗುತ್ತೆ ಅವರಿಗೆ. ಅಷ್ಟು ದೊಡ್ಡ ಗುಂಪು ಇದೆ, ಯಾರೊಬ್ಬರು ಖಂಡಿಸೋದಿಲ್ಲ. ನಾಸೀರ್ ಹುಸೇನ್ ಮೀಡಿಯಾದ ಎದುರುಗಡೆ ಬಂದು ಖಂಡಿಸಲಿಲ್ಲ. ಒಬ್ಬ ರಾಜ್ಯಸಭೆ ಹಿಂದಿನ 5 ವರ್ಷದ ಅವಧಿನಲ್ಲಿ ಇದ್ದಂತ ಮನುಷ್ಯ. ಇವರಿಗೆ ರಾಷ್ಟ್ರದ ಪ್ರಜ್ಞೆ ಇದೆ. ಅವರಿಗೆ ಯಾರೋ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ, ತಪ್ಪಿಸ್ಲಿಕ್ಕೆ ಆಗ್ತದೆ. ಇವರು ಇದನ್ನು ನಡೀಲಿಕ್ಕೆ ಖಂಡಿತವಾಗಿ ಬಿಡೋದಿಲ್ಲ. ದೇಶಭಕ್ತ ಜನ ಇದ್ದಾರೆ. ಪಕ್ಷ ಪಂಗಡವನ್ನು ಮೀರಿ ಇವತ್ತು ಇಡೀ ಕರ್ನಾಟಕದ ಜನ ಸೀಟು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಬಂಧಿಸಬೇಕು ಅವ್ರನ್ನ. ಪೊಲೀಸರದ್ದು ಪ್ರೋಸೆಸ್ ಏನ್ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.